ನಮಸ್ತೆ. ಯೂನಿವರ್ಸಲ್ ಮನಿ ಮೆಡಿಟೇಷನ್ಗೆ ಸ್ವಾಗತ. ಈ ವಿಡಿಯೋ ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವೊಂದು ಮುಖ್ಯವಾಗಿ 9 ವಿಷಯಗಳನ್ನು ತಿಳ್ಕೊಳ್ಳೋಣ. ಎಲ್ಲರೂ ಜೀವನದಲ್ಲಿ ಮಾಡುವಂಥ ತಪ್ಪುಗಳು, ಅವರ ಜೀವನದಲ್ಲಿ ಅವರು ಬೆಳೆಯದೇ ಇರೋದಕ್ಕೆ ಕಾರಣಗಳು, ಮನೆಯಲ್ಲಿ ತುಂಬ ಬ್ಯಾಡ್ ಎನರ್ಜಿ ಇರೋದಕ್ಕೆ ಕಾರಣಗಳು, ಮತ್ತು ಏನೇ ಅಂದ್ಕೊಂಡ್ರು ಆಗದೆ ಇರೋದಕ್ಕೆ ನಾವು ಮಾಡ್ತಾ ಇರುವಂಥ 9 ತಪ್ಪುಗಳು. ಇದು ನನ್ನ 9 ವರ್ಷ ಅನುಭವದಲ್ಲಿ ನಾನು ತಿಳ್ಕೊಂಡಿರುವಂಥ ವಿಷಯಗಳು, ನಾನು ಸರ್ವೆ ಮಾಡಿರುವಂಥ ವಿಷಯಗಳು. ಇದ್ರ ಬಗ್ಗೆ ಇವತ್ತು ನಿಮಗೆ ವಿವರವಾಗಿ ತಿಳಿಸ್ತೀನಿ. ಇದರಲ್ಲಿ ನಾವು ಜೀವನದಲ್ಲಿ ಬೆಳೆದೇ ಇರೋ ಕಾರಣ ಮತ್ತು ಆಲ್ರೆಡಿ ಬೆಳೆದಿರೋರು ಅದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡದೆ ತಿರುಗಿ ಫೈಲ್ಯೂರ್ ಆಗಿರೋದಕ್ಕೆ ಕಾರಣಗಳು ಈ 9 ವಿಷಯಗಳೇ. ಈ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ. ನಿಮಗೆ ಈ 9 ವಿಷಯಗಳು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ವಿವರಿಸ್ತೀನಿ ನಿಮಗೆ. ನಮ್ಮದು ಈ ಆನ್ಲೈನ್ ಕ್ಲಾಸಸ್ಸು ಯಾವಾಗಲೂ ನಡೀತಾ ಇರುತ್ತೆ. ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದ್ದರೂ ಅವರು ಈ ಕಮೆಂಟ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀವಿ. ಆ ನಂಬರ್ಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಿಮಗೆ ವಿವರಗಳನ್ನು ನಮ್ಮ ಟೀಮ್ ಅವರು ತಿಳಿಸ್ತಾರೆ. ಇದು ಡೈಲಿ ಆನ್ಲೈನ್ ಕ್ಲಾಸಸ್ ನಡೀತಾ ಇರುತ್ತೆ. ಇದು ನೀವು ಈ ಕ್ಲಾಸ್ ಏನಕ್ಕೆ ಅಟೆಂಡ್ ಆಗಬೇಕು ಅಂತ ಹೇಳಿದ್ರೆ, ನಾವು ಇವಾಗ ನಮ್ಮ ಮೈಂಡು ಹೆಂಗಿರುತ್ತೆ ಅಂದರೆ, ಮಾರ್ಕ್ ಮಾಡಿದ್ರೆ ಹೆಂಗಂದ್ರೆ ಹಂಗೆ ಮಾರ್ಕ್ ಮಾಡಿ ಇಷ್ಟಪಟ್ಟು ಮಾರ್ಕ್ ಮಾಡ್ದಂಗೆ ಇರುತ್ತೆ. ನಾವೇನು ಮಾಡ್ತೀವಿ, ನಮ್ಮ ಹತ್ರ ಈ ಯೂನಿವರ್ಸಲ್ದು ಕನೆಕ್ಟ್ ಆಗೋದಕ್ಕೆ ಒಂದು OTP ಇದೆ. ಇವಾಗ ಎಕ್ಸಾಂಪಲ್ಗೆ ಇವಾಗ ಯಾವುದೇ ಒಂದು ಟಿಕೆಟ್ ಬುಕ್ ಮಾಡಬೇಕಂದ್ರು, ಒಂದು ಸ್ವಿಗ್ಗಿಯಲ್ಲಿ ಏನಾದರೂ ಆರ್ಡ್ರ್ ಮಾಡಬೇಕಂದ್ರು, ಒಂದು ಗಾಡಿಯಲ್ಲಿ ನೀವು ಯಾವುದಾದ್ರೂ ಓಲಾ ಊಬರಲ್ಲಿ ಹೋಗ್ಬೇಕಂದ್ರು ಒಂದು OTP ಹೇಳಿದ್ರೇ ಅವ್ರು ಮೂವ್ ಮಾಡ್ತಾರಲ್ವ. ಆ ಥರ ನಮ್ಮ ಹತ್ರ ನಾವು ಸಕ್ಸಸ್ ಆಗೋದಕ್ಕೆ, ನಾವು ನಮ್ಮ ಗೋಲ್ ರೀಚ್ ಆಗೋದಕ್ಕೆ ಒಂದು ಸೀಕ್ರೆಟ್ ಪಾಸ್ವರ್ಡ್ ಇದೆ, OTP ಇದೆ. ಅದನ್ನು ಹಾಕ್ಕೊಂಡ್ರೆ 100% ಸಕ್ಸಸ್ ಆಗ್ಬೋದು. ಒಂದು ನಾವೇನು ಮಾಡ್ತೀವಂದರೆ, ನಮ್ಮ ಜೀವನ ಯಾರ್ದು ಮೈನಸ್ ಟೈಪಲ್ಲಿ ಇದಿರುತ್ತೆ. ಏನು ಮಾಡ್ತೀವಿ, ಮೈನಸ್ ಥರ ಇರುತ್ತೆ ಎಲ್ಲರದು, ಸ್ಲೀಪಿಂಗ್ ಲೈನ್ ಥರ. ಆ ಥರ ಇರೋ ಜೀವನನ ಪ್ಲಸ್ ಮಾಡ್ತೀವಿ. ಈ ಥರ ಇಷ್ಟೇ ನಮ್ಮ ಹತ್ರ ಇದೆ. ಹಿಂಗಿರೋ ಜೀವನಕ್ಕೆ ನಮ್ಮ ಈ ಪಾಸ್ವರ್ಡು ಮತ್ತು ಈ OTP ಹಾಕಿದ್ರೆ ನಿಮ್ಮ ಜೀವನ ಪ್ಲಸ್ ಆಗುತ್ತೆ. ಇದು ನಮ್ಮ ಕೆಲಸ. ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಆಗಿದ್ರೆ ನಮ್ಮ ಗ್ರೂಪ್ ಅವರು ನಿಮ್ಗೆ ತಿಳಿಸ್ತಾರೆ. ಮತ್ತು ಈ 9 ವಿಷಯಗಳು ತಿಳ್ಕೊಳ್ಳೋದಕ್ಕೆ ಇವಾಗ ತಿಳ್ಕೊಳ್ಳೋಕೆ ಹೋಗೋಣ. ದಯವಿಟ್ಟು ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಫಸ್ಟು ಚಿಕ್ಕದಾಗಿ ಒಂದು ಕಥೆ ಹೇಳ್ತೀನಿ. ರಾಜರು ಒಬ್ಬ ಹುಡುಗನಿಗೆ ಕೆಲಸ ಮಾಡುವಂಥ ಹುಡುಗನಿಗೆ ನವಿಲೊಂದು ಕೊಟ್ಟು, ಒಂದು ಅಡ್ರೆಸ್ ಒಂದು ಕೊಟ್ಟು, ಈ ಅಡ್ರೆಸ್ಗೆ ಹುಷಾರಾಗಿ ಈ ನವಿಲನ್ನು ಕೊಡು ಅಂತ ಹೇಳಿದ್ರಂತೆ. ಆ ಬಂಟ ಏನು ಮಾಡಿದ್ದಾನೆ, ನವಿಲನ್ನ ಇಟ್ಕೊಂಡು ಅಡ್ರೆಸ್ ಒಂದು ಕೈಯಲ್ಲಿ ನವಿಲನ್ನ ಒಂದು ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರಂತೆ ಇಬ್ಬರು. ಅವನ ಜೊತೆಗೆ ಇನ್ನೊಬ್ಬರನ್ನ ಕರ್ಕೊಂಡು ಇಬ್ಬರು ಹೋಗ್ತಾ ಇದ್ರಂತೆ. ಹೋದಾಗ ಹೆಂಗೋ ಅದು ನವಿಲು ಬಂದು ಕೈ ಜಾರಿ ಕೆಳಗಡೆ ಬಿದ್ದು ಅದು ಹೊರ್ಟೋಯ್ತಂತೆ. ಅದಕ್ಕೆ ಪಕ್ಕದಲ್ಲಿ ಇದ್ದವನು ಹೇಳಿದ್ನಂತೆ, ನವಿಲು ಹೊಟ್ಟೋಗ್ತಾ ಇದೆ ನೋಡು ಅಂತ ಹೇಳಿಬಿಟ್ಟು. ಅಯ್ಯೋ, ನಮ್ಗೆ ಏನು ರಾಜರು ಏನು ಹೇಳಿದ್ರು, ಈ ಅಡ್ರೆಸ್ಗೆ ಹುಷಾರಾಗಿ ತಲುಪಿಸು ಅಂತ ಹೇಳಿದ್ದಾರೆ. ಅದೋದ್ರೆ ಹೋಗ್ಲಿ, ನಮ್ಮ ಹತ್ರ ಅಡ್ರೆಸ್ ಇದೆಯಲ್ಲ, ಹುಷಾರಾಗಿ ಅಡ್ರೆಸ್ ಅಲ್ಲಿ ತಲುಪಿಸೋಣ ಅಂತ ಹೋಗ್ತಾ ಇದ್ರಂತೆ. ಹಂಗೆ ನಾವೇನು ಮಾಡ್ತಾ ಇದ್ವಿ ಅಂದರೆ, ಈ ಥರ ಮೈಂಡ್ ಸೆಟ್ಟಲ್ಲಿ ಈ ಅಡ್ರೆಸ್ಸನ್ನೇ ಇಂಪಾರ್ಟೆಂಟ್ ಅಂತ ಹೋಗ್ತಾ ಇದ್ವಿ. ಆ ನವಿಲ್ ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ನವಿಲ್ ಅನ್ನೋದು ಯೂನಿವರ್ಸಲ್ ಎನರ್ಜಿ, ನಾವು ಸಕ್ಸಸ್ಸು ಅದನ್ನು ಬಿಟ್ಬಿಡ್ತಾ ಇದ್ವಿ. ಅದನ್ನು ಬಿಟ್ಬಿಟ್ಟು ಈ ಅಡ್ರೆಸ್ಸನ್ನು ಇಟ್ಕೊಂಡು ನಾವು ಜರ್ನಿ ಮಾಡ್ತಾ ಇದ್ವಿ. ಈ ಜೀವನದಲ್ಲಿ ಎಲ್ಲರೂ ಮಾಡೋ ತಪ್ಪುಗಳದೇ. ಮುಖ್ಯವಾಗಿದ್ದು ನಮ್ಗೆ ಅದೇ. ಅದನ್ನು ಬಿಟ್ಬಿಡ್ತೀವಿ, ಅದನ್ನು ಯೋಚನೆ ಮಾಡಲ್ಲ, ಅದ್ರ ಬಗ್ಗೆ ಥಿಂಕು ಮಾಡಲ್ಲ. ಆ ಪಾಸ್ವರ್ಡು, ಆ ಯೂನಿವರ್ಸಲ್ಲು, ಆ OTP ಎಲ್ಲ ಆ ನವಿಲು. ಮುಖ್ಯವಾದದ್ದು ನಮಗೆ ಯಾವುದು, ಆ ನವಿಲು. ಅದನ್ನು ಬಿಟ್ಬಿಟ್ಟು ಈ ಅಡ್ರೆಸ್ ಎತ್ಕೊಂಡೋಗಿ ಆ ಅಡ್ರೆಸ್ಗೆ ಕೊಡೋದ್ರಲ್ಲಿ ಈ ಕೆಲಸ ನಾವು ಮಾಡ್ತಾ ಇದ್ದೀವಿ ಇವಾಗ ಪ್ರೆಸೆಂಟು. ಇದನ್ನು ವಿವರವಾಗಿ ತಿಳಿಸಿ ಇದನ್ನು ಹೆಂಗೆ ಸರಿ ಮಾಡ್ಕೊಳ್ಳೋದು ಅಂತೇಳಿ ನಾನು ವಿವರವಾಗಿ ತಿಳಿಸ್ತೀನಿ ನಿಮಗೆ. ಓಕೆ,
ಮೊದಲನೇದಾಗಿ ಅದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ಹೆಂಗಸರಾಗಲಿ ಗಂಡಸರಾಗಲಿ, ಬೆಳಿಗ್ಗೆ ಸೂರ್ಯ ಹುಟ್ಟಿದ ಮೇಲೆ ಎದ್ದೋಳು ಆಗ್ಬಿಟ್ಟಿರುತ್ತೆ ಸ್ವಲ್ಪ ಜನರಿಗೆ. ಮತ್ತು ಎದ್ದಿದ ತಕ್ಷಣ ಏನಕ್ಕಪ್ಪ ಎದ್ದೇಳ್ದು, ಇಷ್ಟು ಬೇಗ ಸೂರ್ಯ ಬಂದುಬಿಡ್ತಾ, ಎದ್ದೇಳ್ಬೇಕಾ ಅನ್ನೋದು ಲೇಝಿಯಾಗಿ ಎದ್ದೇಳ್ತೀವಿ. ಮತ್ತು ಎದ್ದಿದ ತಕ್ಷಣ ಏನು ಮಾಡ್ತೀವಿ, ಒಬ್ಬೊಬ್ಬರ ಮನೇಲಿ ಏನು ಮಾಡಿರ್ತಾರೆ, ಮಾರ್ನಿಂಗ್ ಟೈಮಲ್ಲೇ ಮಕ್ಕಳು ಸ್ಕೂಲಿಗೆ ಬಿಡೋದ್ರಲ್ಲಿ ಬ್ಯುಸಿ, ಟೈಮ್ ಆಫೀಸ್ಗೆ ಹೋಗ್ಬೋದು ಬ್ಯುಸಿ, ಟೆನ್ಷನ್ನು, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು. ಎಲ್ಲರೂ ಏನಾದ್ರು ಈ ಕಾಲದಲ್ಲಿ ಮನೆಯಲ್ಲಿ ಎಕ್ಸಾಂಪಲ್ಗೆ ಒಂದು 5 ಜನ ಇದ್ದರೆ 5 ಜನನೂ ಬ್ಯುಸಿ. ಬೆಳಗಿನ ಟೈಮಲ್ಲಿ ಯಾರೂ ಫ್ರೀ ಆಗಿರಲ್ಲ, ಮೈಂಡ್ ಒಂದು ರಿಲೀಫಲ್ಲಿ ಯಾರೂ ಇರಲ್ಲ, ಎಲ್ಲರೂ ಓಡ್ತಾ ಇರ್ತಾರೆ. ಮೇಯ್ನಲ್ಲೇ ನೆಗೆಟಿವ್ ಎನರ್ಜಿ ಶುರು ಆಗುತ್ತೆ ನಮ್ಮ ಮನೆಯಲ್ಲಿ ಮೊದಲಾಗಿ. ಆವಾಗ ಏನಾಗುತ್ತೆ ಅಂದರೆ, ಆ ಬ್ಯುಸಿ ಮೈಂಡಲ್ಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀವಿ, ಅವ್ರ ಕೋಪ, ಅವ್ರ BP, ಅವ್ರ ಟೆನ್ಷನ್ನು, ನಾನು ಅಡುಗೆ ಮಾಡಬೇಕು ಬೇಗ, ನಾನು ಹೋಗ್ಬೇಕು ಬೇಗ. ಈ ಮನೆಯಲ್ಲಿ ಹೆಂಗಸರು ಪಾಪ ಬೆಳಗಿನ ಟೈಮಲ್ಲಿ ಮಕ್ಕಳು ಸ್ಕೂಲ್ಗೆ ಬಿಡೋದು ಇದೆಲ್ಲ ಜಾಸ್ತಿ ಇವ್ರಿಗೆ ಟೆನ್ಷನ್. ಬೆಳಗ್ಗಿನ ಟೈಮಲ್ಲಿ ಬೆಂಕಿ ಥರ ಇರ್ತಾರೆ ಅವರು. ಈ ಮಕ್ಕಳು ಸ್ಕೂಲ್ ಬಿಟ್ಬಿಟ್ಟು ಬಂದಮೇಲೆ ಒಂದು ನೆಮ್ಮದಿ ಅನ್ನೋ ಸಿಗುತ್ತೆ ಎಲ್ಲರಿಗೂ. ಯಾಕಂದರೆ ಇಲ್ಲಿ ಆ ಥರ ಆಗೋಗ್ಬಿಟ್ಟಿದೆ ಪ್ರತಿಯೊಬ್ಬರ ಲೈಫು ಇಲ್ಲಿ ಇವಾಗ. ಅದೊಂದಾಯ್ತಾ. ಮತ್ತು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ತಿರುಗಿ ಕೆಲಸದ ಮೇಲೆ ಹೋದರೆ, ವರ್ಕ್ ಮೇಲೆ ಆಗಲಿ, ಎಲ್ಲಾದರೂ ಆಗಲಿ, ಮನೆಯಲ್ಲಾಗಲಿ, ಮನೇಲಿ ಇರೋರಾಗಲಿ, ಕೆಲಸಕ್ಕೆ ಹೋಗೋರಾಗಲಿ, ಮನೇಲಿದ್ದವ್ರು ಹೆಂಗೆ ಅಂದರೆ, ಎದುರುಗಡೆ ಮನೆಯವರು ಚೆನ್ನಾಗಿದ್ದಾರೆ, ಅದು ತಗೊಂಡಿದ್ದಾರೆ, ಇದು ತಗೊಂಡಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ, ನಾವು ಹಿಂಗೆ ಇದ್ದೀವಿ, ಮತ್ತು ಆ ಈಗೋ ಪಡೋದು. ಮತ್ತು ಈ ಗಂಡಸರು ಬಂದು ಹೊರಗಡೆ ಕೆಲಸದ ಮೇಲೆ ಹೋದ್ಮೇಲೆ, ಅವ್ನು ಪ್ರಮೋಷನ್ ತೊಗೊಂಡಿದ್ದಾನೆ, ಅವ್ನು ಚೆನ್ನಾಗಿ ಬೆಳೀತಾ ಇದ್ದಾನೆ, ಒಳ್ಳೆ ಸ್ಯಾಲ್ರಿ ಇದೆ, ನನಗಿಷ್ಟೇ ಇದೆ, ಅವನಿಗಿಂತ ಜಾಸ್ತಿ ತೊಗೋಬೇಕು, ಇದು ಮಾಡಬೇಕು, ಹಂಗೆ ಮಾಡಬೇಕು ಅಂತ ಅಲ್ಲಿ ಈಗೋ ಪಡ್ತಾ ಇರ್ತೀವಿ. ಇಲ್ಲೇನಾಗ್ತಾಯಿದೆ, ಮೊದಲನೇದು ಮನೆಯಲ್ಲಿ ವಾತಾವರಣ ನೆಗೆಟಿವ್ ಎನರ್ಜಿ ಫಿಲ್ ಆಯಿತು. ಮೈಂಡ್ಗೆ ಅದು ಹೋಗಿ ಕೂತ್ಕೋತು. ಜೀವನ ಇಡೀ ಡೇ ಎಲ್ಲ ಆ ಟೆನ್ಷನಲ್ಲೇ, ಆ ಎನರ್ಜಿಯಲ್ಲೇ ಕೆಲಸ ಮಾಡ್ತಾ ಇರುತ್ತೆ. ಇಲ್ಲಿ ಸಕ್ಸಸ್ ಆಗೋದಕ್ಕೆ ಆಗೋದಿಲ್ಲ. ನೆಗೆಟಿವ್ ಎನರ್ಜಿ ನಮ್ಮ ಜೊತೆಯಲ್ಲೇ, ನಮ್ಮ ತಲೆಯಲ್ಲೇ ಇಟ್ಕೊಂಡು ಹೋಗ್ತಾಯಿದ್ವಿ, ಇಡೀ ದಿವಸ ಎಲ್ಲ ಓಡಾಡ್ಕೊಂಡು ಬರ್ತಾಯಿದ್ವಿ. ಮತ್ತು ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ನಾನು ಅದು ತಗೋಬೇಕು, ಇದು ತಗೋಬೇಕು ಅಂತ ನಾವು ಆಸೆ ಪಡೋದು ಬೇರೆ, ಈಗೋ ಪಡೋದು ಬೇರೆ. ಈ ಈಗೋ ಪಡೋದ್ರಿಂದ ಅವ್ನು ತಗೊಂಡಿದ್ದಾನೆ, ಅವ್ನು ತಗೋಬಾರ್ದು, ಅವ್ನು ಹೆಂಗತೆ ಯೂಸ್ ಮಾಡಿ, ಅವನಿಗಿಂತ ನಾನು ಜಾಸ್ತಿ ಬೆಳಿಬೇಕು, ಹಂಗೆ ಈಗೋ ಪಟ್ಟಾಗ ಏನಾಗುತ್ತೆ ಅಂದರೆ, ನಮ್ಮ ಈ ಎನರ್ಜಿ ಇದೆಯಲ್ಲ, ಇದು ನಾವು ಈಗೋ ಪಡ್ತೀವಿ. ಇದೇನಾಗುತ್ತೆ ಅಂದರೆ, ಈ ಎನರ್ಜಿ ಅವ್ರಿಗೆ ಬ್ಲೆಸ್ಸಿಂಗ್ ಆಗುತ್ತೆ. ಆ ಮೇಲೆ ಇರೋರು ಇನ್ನೂ ಮೇಲೆ ಹೋಗೋದಕ್ಕೆ ಯೂಸ್ ಆಗುತ್ತೆ. ನಾವು ಕೆಳಗಡೆ ಇರೋರು ಇನ್ನೂ ಕೆಳಗಡೆ ಬರೋದಕ್ಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ವಿ. ಇದು ನೆಗೆಟಿವ್ ಮೈಂಡ್ಸೆಟ್. ಜರ್ನಿಯಲ್ಲಿ ಇವಾಗ ಡೇನಲ್ಲಿ ಇದೆ, ಎಲ್ಲರ ಜೀವನದಲ್ಲಿ ಮಾಡ್ತಾ ಇರೋದು 100ರಲ್ಲಿ 90% ಇದೇ ತಪ್ಪು ಮಾಡ್ತಾ ಇರೋದು. ಮೇಯ್ನ್ ಅದರಿಂದ ಹೊರಗಡೆ ಬರಬೇಕು. ಅದಕ್ಕೆ ಹೇಳ್ದನಲ್ಲ, ನಮ್ಮ ಮೈಂಡ್ ಹೆಂಗಿರುತ್ತೆ ಅಂದರೆ, ಈ ಒಂದು ರೌಂಡ್ ಹಾಕಿ ಒಂದು ಚಿಕ್ಕ ಮಗುನ ಬಿಟ್ಟರೆ ಇದ್ರೊಳಗಡೆ ಡ್ರಾಯಿಂಗ್ ಮಾಡಿದ್ರೆ ಹೆಂಗೆ ಮಾಡುತ್ತೆ, ಇಷ್ಟ ಬಂದಂಗೆ ಮಾಡಿಬಿಟ್ಟಿರುತ್ತಲ್ಲ, ಆ ಥರ ಇರುತ್ತೆ ನಮ್ಮ ಮೈಂಡು. ಈ ಕ್ಲಾಸಸ್ ಅಟೆಂಡ್ ಮಾಡೋದ್ರಿಂದ ನಿಮ್ಗೇನಾಗುತ್ತೆ ಅಂದರೆ, ನಿಮ್ಮಲ್ಲಿರುವಂಥ ಆ ನೆಗೆಟಿವ್ ಎನರ್ಜಿನ ಫುಲ್ಲಾಗಿ ರಿಮೂವ್ ಮಾಡ್ತೀವಿ. ಇದೇನಾಗುತ್ತೆ, ಯೂನಿವರ್ಸಲ್ಲಿ ಕನೆಕ್ಟ್ ಮಾಡಿಸಿ ನಿಮ್ಮಲ್ಲಿರುವಂಥ ಆ ನೆಗೆಟಿವ್ ಎನರ್ಜಿ ಫುಲ್ ಇದು ಮಾಡಿಸಿ, ನಿಮ್ಮನ್ನೊಂದು ಶಾಂತವಾಗಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಿ, ಮತ್ತು ಹೆಂಗೆ ಹೋಗಬೇಕು, ಹೆಂಗೆ ಥಿಂಕ್ ಮಾಡಬೇಕು, ಏನು ಮಾಡಬೇಕು, ಯೂನಿವರ್ಸಲ್ಲಿ ಕನೆಕ್ಟ್ ಆದರೆ ನೀವೇನು ಅನ್ಕೋತೀರೋ ಅದು ನಡೀತದೆ. ನಾವು ಅದಕ್ಕೆ ಕನೆಕ್ಟ್ ಆಗಿಬಿಟ್ರೆ, ನಿಮ್ಗೊಂದು ವಿಷಯ ಹೇಳ್ತೀನಿ, ಎಕ್ಸಾಂಪಲ್ಗೆ ಹೇಳ್ತೀನಿ. ಬೆಂಕಿ, ವಾಟರು, ಅರ್ತು, ಹೇರ್ ಎಲಿಮೆಂಟು ಇವೆಲ್ಲ ಇದಾವಲ್ಲ, ಅದರಲ್ಲಿ ಒಂದು ಬೆಳಿಗ್ಗೆ ನಾವು ಜಾಸ್ತಿ ಯೂಸ್ ಮಾಡುವಂಥದ್ದು, ಹೆಂಗಸರು ಅಡುಗೆ ಮಾಡುವಾಗ ಒಂದು ಒಳ್ಳೆ ಅಫರ್ಮೇಷನ್ ಹೇಳಿ, ಸಕ್ಸಸ್ ಆಗುತ್ತೆ. ಬೆಂಕಿ ನಿಮಗೆ ಅದು ಸಪೋರ್ಟ್ ಮಾಡುತ್ತೆ. ನೀವು ಆ ಬೆಂಕಿ ಮುಂದೆ ಅಂಟಿಸೋಕೆ ಮುಂಚೆ ಫಸ್ಟು ದೀಪ ಅಂಟಿಸೋವಾಗ ಮತ್ತು ಸ್ಟವ್ ಅಂಟಿಸೋವಾಗ ಒಂದು ಒಳ್ಳೆ ಅಫರ್ಮೇಷನ್ ಹೇಳಿ. ನಿಮ್ಮ ಜೀವನದ ಬಗ್ಗೆ ಒಂದು ಸಕ್ಸಸ್ ಆಗೋದಕ್ಕೆ ನಿಮ್ಮದು ಡ್ರೀಮ್ ಒಂದು ಗೋಲ್ ಒಂದು ಇರುತ್ತಲ್ಲ, ದೊಡ್ಡದಾಗಿ ಇಟ್ಕೊಳ್ಳಿ. ಅದು ಅಫರ್ಮೇಷನ್ ಆ ಬೆಂಕಿ ಹತ್ರ ಹೇಳಿ, ಆ ದೀಪ ಹಚ್ಚೋವಾಗ ಹೇಳಿ. ಸ್ನಾನ ಮಾಡ್ತೀರಾ, ನೀರು ಕುಡಿತೀರಾ ಬೆಳಗಿಂದ ಸಾಯಂಕಾಲವರೆಗೂ, ಆ ನೀರು ಕುಡಿಯೋವಾಗ ಒಂದು ಚುಟ್ ಆ ನೀರನ್ನು ಗ್ಲಾಸಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಒಂದು ಚೂರು ನೀರು ಕೈಯಲ್ಲಿ ಹಾಕ್ಕೊಂಡು ಆ ನೀರಿಗೆ ಹೇಳಿ, ನಿಮ್ಮ ಅಫರ್ಮೇಷನ್ ಹೇಳಿ, ನೀವು ಸಕ್ಸಸ್ ಬಗ್ಗೆ ಹೇಳಿ. ಆವಾಗ ಒಂದು ತೀರ್ಥ ಥರ ಅದನ್ನು ತಗೊಂಡು ಆಮೇಲೆ ನೀರು ಕುಡೀರಿ. ಸ್ನಾನ ಮಾಡೋವಾಗ
ಆ ಅಫರ್ಮೇಷನ್ ಹೇಳಿ. ನಿಮ್ಮ ಗೋಲ್ ಏನಿದೆಯೋ, ನಿಮ್ಮ ರೀಚ್ ಏನಿದೆಯೋ ಅದನ್ನು ಹೇಳಿ. ಅದನ್ನು ಹೇಳಿದಾಗ ಏನಾಗುತ್ತೆ ಅಂದರೆ, ಬಾಡಿಯಲ್ಲಿ ಅದು ಇದು ಮಾಡುವಾಗ ನಮ್ಮ ಬಾಡಿಯಲ್ಲಿ ಇರೋಂಥ ನೆಗೆಟಿವ್ ಎನರ್ಜಿ ಎಲ್ಲ ರಿಮೂವ್ ಮಾಡಿ ಪಾಸಿಟಿವ್ ಎನರ್ಜಿ ಫಿಲ್ ಆಗುತ್ತೆ. ಅರ್ಥ ಬೆಳಗಿನ ಜಾವ ಒಂದು ಸ್ವಲ್ಪ ಹೊತ್ತು ಬರೀ ಕಾಲಲ್ಲಿ ನಡೀರಿ ಭೂಮಿ ಮೇಲೆ. ನಡೆಯುವಾಗ ಹೇಳಿ, ಎಕ್ಸಾಂಪಲ್ 2 ವರ್ಡ್ ಹೇಳ್ತೀನಿ, ಹಣ ಐಶ್ವರ್ಯ, ಹಣ ಐಶ್ವರ್ಯ. ಇನ್ನೊಬ್ಬರಿಗೆ ಹಣ ಆರೋಗ್ಯ, ಹಣ ಆರೋಗ್ಯ. ಹೇಳಿ, ಒಂದೊಂದು ಹೆಜ್ಜೆಗೆ ಒಂದೊಂದು ಹೇಳಿ. ನಿಮ್ಮ ಅಫರ್ಮೇಷನ್ ಹೇಳಿ, ನಾನು ಶ್ರೀಮಂತ, ನಾನು ಶ್ರೀಮಂತ, ನಾನು ಶ್ರೀಮಂತ. ನಿಮ್ಮ ಗೋಲ್ ಅಫರ್ಮೇಷನ್ ಏನಿರುತ್ತೋ ಅದನ್ನು ಒಂದೊಂದು ಹೆಜ್ಜೆ ಇಡುವಾಗಲೂ ಹೇಳಿ, ಭೂಮಿ ಹತ್ರ ಮಾತಾಡಿ. ಆವಾಗ ನೋಡಿ ನಿಮ್ಮ ಲೈಫ್ ಹೆಂಗೆ ಬದಲಾಗುತ್ತೆ ಅಂತ. ಇದೆಲ್ಲ ರಿಯಲ್ ಆಗಿ ನಾವು ಪ್ರಾಕ್ಟೀಸ್ ಮಾಡಿ ಎಷ್ಟೋ ಜನರು, ನಮ್ಮ ಕ್ಲೈಂಟ್ಸ್ ಎಲ್ಲ ಸಕ್ಸಸ್ ಆಗಿ ಹ್ಯಾಪಿಯಾಗಿ ಆ ಸೊಲ್ಯೂಷನ್ ಹುಡುಕೊಂಡು ಎಷ್ಟೋ ಜನ ಸಕ್ಸಸ್ ಆಗಿದ್ದಾರೆ. 5 ಎಲಿಮೆಂಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ 9 ವರ್ಷ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಯೂನಿವರ್ಸಲ್ ಹತ್ರ ಕನೆಕ್ಟ್ ಆಗಿ, ಪ್ರಕೃತಿ ಹತ್ರ ಕನೆಕ್ಟ್ ಆದರೆ ಎಲ್ಲನೂ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ನಾವೇನು ಥಿಂಕ್ ಮಾಡ್ತೀವೋ, ಈ ಭಗವದ್ಗೀತೆ ಹೇಳಿ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ದಂಗೆ, ಯದ್ಭಾವಂ ತದ್ಭವತೆ. ನಾವೇನು ಯೋಚನೆ ಮಾಡ್ತೀವೋ ಅದೇ ನಡೀತದೆ. ಹಂಗಿದ್ದಾಗ ನಾವು ಬೆಳಿಗ್ಗೆಯಿಂದ ಎದ್ದಿದ ತಕ್ಷಣ ಇದೇ ತಾನೇ ಭಜನೆನೇ ತಾನೇ. BP, ಕೋಪ, ಹೆಂಡ್ತಿ, ಗಂಡ, ಜಗಳ ಎಲ್ಲಿ ಸಕ್ಸಸ್ ಆಗೋದಕ್ಕೆ ಕಾರಣುತ್ತೆ? ಎದ್ದಿದ ತಕ್ಷಣ ಅದನ್ನೇ ತುಂಬ್ಕೊಂಡು ಹೋದಾಗ ಇಡೀ ಫುಲ್ ಡೇ ಅದನ್ನೇ ಹುಡ್ಕೊಂಡು ಬರ್ತೀವಿ. ಈ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ಈವ್ನಿಂಗ್ ಕೆಲಸದಿಂದ ಬಂದದ್ಮೇಲೆ ಟ್ರಾಫಿಕ್ ಟೆನ್ಷನ್ನು, ಅಲ್ಲಿ ವರ್ಕ್ ಮೇಲೆ ಟೆನ್ಷನ್ನು, ವರ್ಕ್ ಪ್ರೆಷರು, ಈ ಮೈಂಡ್ಸೆಟ್ಟಲ್ಲಿ ಬರ್ತೀವಿ ಮನೆಗೆ. ಮತ್ತು ಮನೆಯಲ್ಲೇ ಅದೇ ಗೋಳು. ಹೋಗ್ತೀವಿ, ಸೈಲೆಂಟಾಗಿರ್ತೀವಿ, ಅಂತ ಇದ್ದು ಏನು ಮಾತಾಡ್ತೀರ, ಟೆನ್ಷನ್ BP ಯಲ್ಲೇ ಇದ್ದು, ಆಮೇಲೆ ಊಟ ಮಾಡ್ತೀವೋ ಇಲ್ಲೋ ಹೋಗಿ ಮಾಡ್ಕೊಬೇಡು. ಇಷ್ಟೇ ಜೀವನ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಈ ಬ್ಯುಸಿ ಲೈಫ್ ಅನ್ನೋದು ನಡೀತಾ ಇದೆ. ಮೈಂಡು ಬೇರೆ ಏನೂ ಯೋಚನೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಮ್ಮ ಗೋಲಲ್ಲಿ, ನಮ್ಮದು ಇದೆಲ್ಲಿ ಟೆನ್ಷನ್. ಈ ಅಫರ್ಮೇಷನ್, ಈ ಮೆಡಿಟೇಷನ್, ಈ ಸ್ಪಿರಿಚುವಾಲಿಟಿ, ಈ ಆಧ್ಯಾತ್ಮಿಕ ಫೀಲ್ಡಿಗೆ ಬಂದರೆ ಇದೆಲ್ಲ ಹೇಗೆ ನಿಭಾಯಿಸೋದು, ಹೇಗೆ ಮಾಡ್ಬೋದು? ಈ ನೆಗೆಟಿವ್ ಥಾಟ್ಸ್ ಎಲ್ಲ ನಮ್ಮ ಬಾಡಿಯಲ್ಲಿ ಇರೋವೆಲ್ಲ ರಿಮೂವ್ ಆಗಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಬ್ಯುಸಿ ಮೈಂಡ್ಗೂ ಈ ನಾರ್ಮಲ್ ಮೈಂಡ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ ನೋಡಿ. ಇವಾಗ ತೆಂಗಿನ ಗಿಡ, ಇವಾಗ ಬಂದಿರೋ ಗಿಡಗಳಲ್ಲಿ ಚಿಕ್ಕದು ನಮ್ಮ ಹೈಟ್ಗೇನೆ ತೆಂಗಿನಕಾಯಿ ಎಲ್ಲ ಬಿಡುತ್ತೆ ಚೆನ್ನಾಗಿ. ನಾನು ನೋಡಿದ್ದೀನಿ. ಹೋಗಿ ಹಿಂಗೆ ತಗೋಬೋದು, ಕೆಳಗಡೆನೆ ಹಿಂಗೆ ಕಿತ್ಕೊಂಡು ತಿನ್ಬೋದು. ಓಕೆ, ನಾವೇನು ಮಾಡ್ತೀವಿ, ಅದನ್ನು ಮರ ಹತ್ತಿ ತಿರುಗಿ ಹಿಂಗೆ ಈ ಕಡೆ ಆ ಕಡೆ ಇರೋ ಗೊಲೆನ ಈ ಕಡೆಯಿಂದ ಹತ್ತಿ ಹಿಂಗೆ ಎಳ್ಕೊಂಡು ಹಿಂಗೆ ತಗೊಂಡು ತಿರುಗಿ ಅದನ್ನು ಇಳಿದು ಬಂದು ತಿಂತೀನಿ. ಎಷ್ಟು ಮರ ಇರೋದು ನಮ್ಮ ಹೈಟೆ, ಆರಾಮಾಗಿ ಕೈ ಸಿಗುತ್ತೆ, ಅದು ತಗೊಳ್ಳಲ್ಲ ನಾವು. ಆ ಮೈಂಡಲ್ಲಿ ಇರ್ತೀವಿ. ಏನಾಗ್ತೀವಿ, ತಿರುಗಿ ಹಿಂಗೆ ಹತ್ತಿ ಈ ಕಡೆ ಇರೋ ಮರನ ಹತ್ತಿ ಆ ಕಡೆ ಹೋಗಿ ಇಳ್ಕೊಂಡು ತಿರುಗಿ ತಗೊಂಡು ತಿರುಗಿ ಈ ಕಡೆಯಿಂದ ಹಿಂಗೆ ಬಂದು ಈ ಥರ ತಿಂತಾಯಿದ್ದೀವಿ. ಯೂನಿವರ್ಸಲ್ಲಿಂದ ಅದೇ ಥರ ಡೈರೆಕ್ಟ್ ಕಿತ್ಕೊಂಡು ಹಂಗೆ ತಗೊಂಡು ಹಂಗೆ ತಿನ್ಬೋದು. ಇದು ಈ ಮೆಡಿಟೇಷನ್, ಯೋಗ ಮಾಡೋದ್ರಿಂದ ಶಾಂತವಾಗಿದ್ದರೆ, ಸಂತೋಷದ ಜೀವನ ನಡೆಸ್ತಾ ಇದ್ದರೆ ಈ ಥರ ಇರುತ್ತೆ ಲೈಫ್. ಇದೇ ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ, ಬ್ಯುಸಿ ಮೈಂಡ್ಗೂ ನಾರ್ಮಲ್ ಮೈಂಡ್ಗೂ, ಈ ಸ್ಪಿರಿಚುವಾಲಿಟಿ ಮೈಂಡ್ಗೂ ನಾರ್ಮಲ್ ಮೈಂಡ್ಗೂ ಅಂತ ಡಿಫ್ರೆನ್ಸ್ ಆ್ಯಕ್ಚುಲಿ. ಇದು ಹೇಗೆ ಹೋಗೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಅದನ್ನು ರಿಮೂವ್ ಮಾಡಿ, ನಿಮ್ಮ ಬಾಡಿಯಲ್ಲಿ ಚಿಕ್ಕ ವಯಸ್ಸಿಂದ ತುಂಬ್ಕೊಂಡಿರುತ್ತೆ ಪ್ಲೇಟ್ ಆಗಿ, ಅದನ್ನು ಒಂದೊಂದಾಗಿ ನಾವು ರಿಮೂವ್ ಮಾಡಿ ನಿಮ್ಮ ಪಾಸಿಟಿವ್ ಎನರ್ಜಿಯ ಕ್ರಿಯೇಟ್ ಮಾಡ್ತೀವಿ. ಅದು ನಮ್ಮ ಕೆಲಸ. ಮೇಯ್ನಾಗಿ ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಈ ನೆಗೆಟಿವ್ ಮೈಂಡ್ ಸೆಟ್ ಅವರಿದ್ದರೆ ಫಸ್ಟು ಅದನ್ನು ಕ್ಲಿಯರ್ ಮಾಡಿ. ಯಾವಾಗ ನೋಡಿದ್ರೂ ನೆಗೆಟಿವ್ ಮಾತಾಡ್ತಾ ಇರ್ತಾರೆ, ಇಲ್ಲ ನೆಗೆಟಿವ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಮೈಂಡಲ್ಲಿ ಅದನ್ನು ತುಂಬ್ತಾ ಇರ್ತಾರೆ. ಈ ಪಾಸಿಟಿವ್ ಅನ್ನೋದು ಇರಲ್ಲ. ಅವ್ರನ್ನ ಕಟ್ ಮಾಡಿ ಫಸ್ಟ್. ಅವ್ರನ್ನ ಕಟ್ ಮಾಡಿದ್ರೆ ನಿಮ್ಮ ಲೈಫು ಕರೆಕ್ಟಾಗಿ ಚೆನ್ನಾಗಿ ಹೋಗ್ತಾ ಇರುತ್ತೆ. ಮತ್ತು ನೀವು ಅಷ್ಟೇ, ಇನ್ನೊಬ್ಬರ ಬಗ್ಗೆ ಈಗೋ ಪಡೋದು, ಮತ್ತು ಅವ್ರು ಚೆನ್ನಾಗಿದ್ದಾರೆ ಇವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಈಗೋ ಪಡೋದು ಅದು ಬೇಡ. ನಮ್ಮ ಗೋಲು, ನಮ್ಮ ಗುರಿ, ನಮ್ಮ ಜೀವನ, ಈ ಥರ ಪಡ್ಕೊಂಡು ಹೋದರೆ ಜಾಸ್ತಿನೇ ಇರುತ್ತೆ. ಈ ದಾರಿಯಲ್ಲಿ ಹೋದಾಗ ನಿನ್ನ ಲೈಫು ಸ್ಟ್ರೈಟಾಗಿ ಕರೆಕ್ಟಾಗಿ ಹೋಗ್ತಾ ಇರುತ್ತೆ. ಬೇರೆ ಆ ಕಡೆ ಈ ಕಡೆ ನೋಡೋದು ಬೇಡ, ಆ ಕಡೆ ಈ ಕಡೆ ಜನರ ಬಗ್ಗೆ ಯೋಚನೆ ಮಾಡೋದು ಬೇಡ. ಆವಾಗಲೇ ನಿನ್ನ ಗುರಿ ಮುಟ್ಟಕ್ಕಾಗೋದು. ಅದು ಸಂತೋಷವಾಗಿ ನಿಮ್ಮ ಜರ್ನಿಯಲ್ಲಿ ಹೋಗ್ತಾ ಇರ್ಬೋದು, ನೀವು ಎಂಜಾಯ್ ಮಾಡಿಕೊಂಡು ನಿಮ್ಮ ಗೋಲು ಈಸಿಯಾಗಿ ರೀಚ್ ಆಗ್ಬೋದು. ಓಕೆ, ಒಂದು ಸಲ ನೀವು ಜೆಂಟ್ಸ್ ಆಗ್ಬೋದು, ಲೇಡೀಸ್ ಆಗ್ಬೋದು, ಯಾರಾದರೂ ಆಗ್ಬೋದು, ಚಿಕ್ಕ ಮಕ್ಕಳು ಕೂಡ ಆಗ್ಬೋದು, ಬುದ್ಧಿ ಬಂದಿರೋ ಮಕ್ಕಳಾಗ್ಬೋದು,
ಯಾರೇ ಆಗಲಿ ಬೆಳಿಗ್ಗಿಂದ ಸಾಯಂಕಾಲವರೆಗೂ ನೀವು ಇಷ್ಟು ದಿವಸ ಹೆಂಗಿದ್ರಲ್ಲ BP ಟೆನ್ಷನ್ ಮೈಂಡಲ್ಲಿ, ನನ್ನ ರಿಕ್ವೆಸ್ಟು ನಾಳೆಯಿಂದನೇ ಈ ವಿಡಿಯೋ ಯಾರು ಇವಾಗ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋನ, ನಾಳೆಯಿಂದನೇ ನೀವು ಶುರು ಮಾಡಿ. ಇವಾಗ ಎಕ್ಸಾಂಪಲ್ಗೆ ಮಿಸ್ಸಸ್ ಏನಾದರೂ ನಿಮಗೆ ಬೆಳಿಗ್ಗೆ ಟೈಮಲ್ಲಿ ಟಿಫನ್ ಮಾಡಿಕೊಟ್ರು, ಏನಾದರೂ ಮಾಡಿಕೊಟ್ಟಿರ್ತಾರೆ ಅಲ್ವಾ, ಮಕ್ಕಳಿಗೆ ಯಜಮಾನ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಪಾಪ, ಅವ್ರಿಗೆ ಮಕ್ಕಳು ಮತ್ತು ಯಜಮಾನ್ರು ಯಾರು ಟಿಫನ್ ಮಾಡ್ತಿರಲ್ಲ ಅವರೆಲ್ಲ ಒಂದು ಥ್ಯಾಂಕ್ಸ್ ಹೇಳಿ, ತುಂಬ ಚೆನ್ನಾಗಿದೆ ಅಂತ ಸಂತೋಷ ಒಂದೊಂದು ಮಾತು ಹೇಳಿ, ಅವ್ರಿಗೆ ಖುಷಿ ಆಗ್ತಾರೆ. ಅಲ್ಲಿ ಗುಡ್ ಎನರ್ಜಿ ಫಾರ್ಮ್ ಆಗುತ್ತೆ, ಪಾಸಿಟಿವ್ ಮೈಂಡು ಸ್ಟಾರ್ಟ್ ಆಗುತ್ತೆ. ಮತ್ತು ಜೆಂಟ್ಸ್ ಆಗಿರ್ಬೋದು, ಜೆಂಟ್ಸ್ ಪಾಪ ಕೆಲಸಕ್ಕೆ ಹೋಗ್ತಾರೆ, ಕೆಲಸಕ್ಕೆ ಹೋಗುವಾಗ ಅವ್ರಿಗೆ ಈ ಲೇಡೀಸ್ ಎಲ್ಲ ಬಂದು, ಮತ್ತು ಮಕ್ಕಳು ಹೋಗ್ತಾ ಇರ್ತಾರೆ, ಗಂಡಸರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಅಂಥವ್ರಿಗೆ ನೀವು ಸ್ಮೈಲಾಗಿ ಆಲ್ ದಿ ಬೆಸ್ಟ್ ಹೇಳಿ, ನಕ್ಕೊಂಡು, ಓಕೆ, ಮಕ್ಕಳಿಗೆ ಒಂದು ಬ್ಲೆಸ್ಸಿಂಗ್ ಮಾಡಿ ಕಳಿಸಿ, ನಕ್ಕೊಂಡು ಸ್ಮೈಲ್ ಫೇಸಲ್ಲಿ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತ ಹೇಳಿ ಒಂದು ಸ್ಮೈಲ್ ಕೊಟ್ಕೊಂಡು ಎದುರುಗಡೆ ಬನ್ನಿ ಹೇಳಿ ಅವ್ರಿಗೆ. ಅವ್ರ ಸಂತೋಷ ಅದೇ ಮೈಂಡ್ಸೆಟ್ಟಲ್ಲಿ ಇವತ್ತೇನಾಯ್ತಪ್ಪ ಅಂತ ಹೇಳ್ಬಿಟ್ಟು ಅದೇ ಎನರ್ಜಿಯಲ್ಲಿ ಸಂತೋಷವಾಗಿ, ಮಕ್ಕಳಾಗಲಿ ನಿಮ್ಮ ಮನೇಲಿ ಯಜಮಾನ್ರಾಗಲಿ, ಕೆಲ್ಸಕ್ಕೆ ಹೋಗೋದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ಹ್ಯಾಪಿಯಾಗಿ ಹೋಗಿ ಹ್ಯಾಪಿಯಾಗಿ ಬರ್ತಾರೆ. ಅದು ಹೆಂಗಿರುತ್ತೆ ಅಂತ ಒಂದು ಸಲ ಥಿಂಕ್ ಮಾಡಿ ನೋಡಿ. ಡೈಲಿ ಇರುತ್ತೆ, ಓಕೆ, ಇರೋದು ಸ್ವಲ್ಪ ದಿವಸ, ಇರೋಷ್ಟು ದಿವಸ ಸಂತೋಷವಾಗಿ ಹಿಂತಿರುಗಿ ನೋಡಿದರೆ ನಮ್ಮ ಜೀವನ ಹೂವಿನ ತೋಟ ಥರ ಇರಬೇಕು, ಮುಳ್ಳಿನ ಗಿಡ ಮುಳ್ಳಿನ ತೋಟ ಥರ ಇರಬಾರ್ದು. ಏನಿಲ್ಲ, ಅದರಿಂದ ಪ್ರೆಸೆಂಟ್ ಈ ಸಿಚುವೇಶನ್, ಈ ಟೈಮ್ನ ಎಂಜಾಯ್ ಮಾಡಿ. ಇದು ನನ್ನ ರಿಕ್ವೆಸ್ಟ್. ಆ್ಯಕ್ಚುಲಿ ಎಷ್ಟು ಸಂತೋಷವಾಗಿರುತ್ತೆ ಅಂತ ನೋಡಿ, ಫೀಲ್ ಮಾಡಿ. ಅದನ್ನು ಬಿಟ್ಬಿಟ್ಟು ಬೇಡದೇ ಇರೋದೆಲ್ಲ ನಮಗೇನಕ್ಕೆ. ಒಂದು ಥ್ಯಾಂಕ್ಸ್ ಬೆಳಿಗ್ಗಿನಿಂದ. ಮತ್ತು ಕೆಲ್ಸದ ಮೇಲೆ ಹೋಗ್ತೀರಾ, ಯಾರಾದರೂ ನಿಮ್ಗೆ ಫೋನ್ ಮಾಡಿದ್ರಾ, ಕೆಲ್ಸದ ಮೇಲೆ ಹೋದಾಗ ಯಾರಾದರೂ ಒಂದು ಚಿಕ್ಕ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳಿ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನೀವು ಒಂದು ಟಾರ್ಗೆಟ್ ಇಟ್ಕೊಳ್ಳಿ, ಒಂದು 90 ಸಲ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ. ಚಿಕ್ಕ ವಿಷಯಕ್ಕೆ ಯಾವುದಾದ್ರು ನಿಮ್ಗೆ ಸಿಗುತ್ತೋ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಇದು ಕೇಳೋಕ್ಕಾಗಿಲ್ವಾ, ಇವ್ರಿಗೆ ಹೇಳೋಕ್ಕಾಗಲ್ಲ, ಥ್ಯಾಂಕ್ ಯು ಯೂನಿವರ್ಸ್ ಅಂತ. ಈ ಟ್ರಿಕ್ಸ್ ಯೂಸ್ ಮಾಡಿ, ತುಂಬ ಇಂಪಾರ್ಟೆಂಟ್ ಈ ಟ್ರಿಕ್ಸು. ಬೆಳಿಗ್ಗೆ ನೀವು ಎದ್ದಿದ ತಕ್ಷಣದಿಂದ ಸಂಜೆವರೆಗೆ ಎಷ್ಟು 90 ಥ್ಯಾಂಕ್ಸ್ ಹೇಳಬೇಕು ನೀವು. ಅದನ್ನು ನೋಟ್ ಮಾಡ್ಕೊ ಬನ್ನಿ. 9 ದಿವಸ ಈ ಥರ ಮಾಡಿ. ನೀವೆಷ್ಟು ಪಾಸಿಟಿವ್ ಆಗಿ ನಿಮ್ಮ ಮೈಂಡ್ ಕ್ರಿಯೇಟ್ ಆಗುತ್ತೆ ಅಂದರೆ, ಒಂಥರ ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗಿಬಿಡುತ್ತೆ. ಪಾಸಿಟಿವ್ ಎನರ್ಜಿ ಫಿಲ್ ಆಗಿ ಒಂದು ಆಕಾಶದಲ್ಲಿ ತೇಲಾಡ್ತಾ ಇರ್ತಾರೆ ಹ್ಯಾಪಿಯಾಗಿ. ಇದೊಂದು ಟ್ರೈ ಮಾಡಿ ನೋಡಿ ಒಂದು ಸಲ. ಇದು ಆವಾಗ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಮನಸ್ಸು ಏನಾಗ್ಬಿಡುತ್ತೆ ಅಂದರೆ ಚಿಕ್ಕ ಮಗು ಥರ ಆಗ್ಬಿಡುತ್ತೆ. ಈ ಚಿಕ್ಕ ಮಗು ಹೆಂಗಿರ್ತೀವೋ ಅಷ್ಟು ಚೆನ್ನಾಗಿ ಸಂತೋಷವಾಗಿ ಜಾಲಿಯಾಗಿರ್ತೀವಿ. ಆವಾಗಲೇ ಲೈಫ್ ಚೆನ್ನಾಗಿರುತ್ತೆ, ನೀವು ಸಕ್ಸಸ್ಸೇ ಆಗ್ಬೋದು. ಇದು ನನ್ನ ರಿಕ್ವೆಸ್ಟು, ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನೀವು ಒಂದ್ಸಲ ಟ್ರೈ ಮಾಡಿ. 90 ಸಲ ಫರ್ ಡೇ ಹೇಳಬೇಕು, 9 ದಿವಸ ನೋಟ್ ಮಾಡ್ಕೊಳ್ಳಿ, ಒಂದು ಮಿಸ್ ಮಾಡಬಾರ್ದು. ಓಕೆ, ಇದು ಪ್ಲಸ್ಗೆ ಪ್ರತಿಯೊಂದಕ್ಕೂ ಪ್ಲಸ್ ಇದ್ರೇ ಪ್ಲಸ್ ಆ್ಯಡ್ 1 + 2 + 3 ಪ್ಲಸ್ ಆ್ಯಡ್ ಮಾಡಿಕೊಂಡು ಹೆಂಗೆ ಅದು ನಂಬರ್ ಗ್ರೋ ಆಗುತ್ತೋ ಅದೇ ಥರ ನಿಮ್ಮ ಜೀವನ, ನಿಮ್ಮ ಲೈಫು ಪ್ರತಿಯೊಂದು ಎಂಜಾಯ್ ಮಾಡ್ತೀರ. ಇದು ನಮ್ಮ ಕೆಲಸ. ಇದೇನು ಇವಾಗ ಹೇಳಿದ್ವಲ್ಲ, ಇದನ್ನು ಒಂದು ಮ್ಯಾಕ್ಸಿಮಮ್ ಒಬ್ಬೊಬ್ಬರಿಗೆ 9 ಡೇಸ್ ಕ್ಲಾಸಸ್ ಇರುತ್ತೆ. ಇದು ಆನ್ಲೈನಲ್ಲಿ. ಈ 9 ಡೇಸಲ್ಲಿ ನಾವು ಇನ್ನೂ ನಮ್ಮ ಹತ್ರ ಇರುವಂಥ, ನಮ್ಮ ಅನುಭವದಲ್ಲಿ ನಾವು ತಿಳ್ಕೊಂಡಿರುವಂಥ ವಿಷಯಗಳನ್ನ, ಇದನ್ನೆಲ್ಲ ಹೆಂಗೆ ರಿಮೂವ್ ಮಾಡೋದು ಅಂತೇಳಿ ನಾವು ಹೇಳ್ಕೊಡ್ತೀವಿ. ರಿಮೂವ್ ಮಾಡಿ ನಿಮ್ಮ ಲೈಫ್ ಸಕ್ಸಸ್ ಆಗೋದಕ್ಕೆ, ಮತ್ತು ಅಫರ್ಮೇಷನ್ ಮಾಡೋದು ಹೇಗೆ, ಓಕೆ, ಈ ನಾವು ಗೋಲ್ ರೀಚ್ ಆಗೋದಕ್ಕೆ ಹಾಗೆ, ಮತ್ತು ನಮ್ಮದೇನಾದರೂ ಪೆಂಡಿಂಗ್ ಇದ್ದರೆ ಕೇಸಸ್ ಆಗಲಿ, ಅಮೌಂಟ್ ಬರೋದು ಕೊಡೋದು ಯಾವುದೇ ಆಗಲಿ, ಎಲ್ಲ ನೀವು ಅಫರ್ಮೇಷನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ಈಸಿಯಾಗಿ ನಡೀತವೆ. ಇದನ್ನು ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ಓಕೆ, ನಿಮಗೆ ಯಾರಿಗಾರು ಇಂಟ್ರೆಸ್ಟ್ ಇದೆಯೋ ಈ ಕಮೆಂಟ್ ಬಾಕ್ಸಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿ, ಗ್ರೂಪ್ಗೆ ಜಾಯ್ನ್ ಆಗಿ, ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಯೂನಿವರ್ಸ್. ಜೈ ಹಿಂದ್, ಜೈ ಕರ್ನಾಟಕ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ,
ವಿಡಿಯೋ ಎಲ್ಲರೂ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೋತಾ ಇಲ್ಲ. ಪ್ಲೀಸ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಯಾವತ್ತೂ ನಮಗಿರಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಲವ್ ಯು ಆಲ್.